ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಗೆ ತುಮಕೂರಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಇದು ಒಂದು ನಮ್ಮ ವೆಬ್ಸೈಟ್ job.namaskara.india.com ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ರೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಒಂದು ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮತ್ತೆ ಗೊತ್ತಾಗುತ್ತೆ ಸ್ನೇಹಿತರೆ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಇದೊಂದು ತುಮಕೂರ್ದು DHFS, ಓಕೆನಾ, ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ತುಮಕೂರ್ದು. ಓಕೆನಾ ಸ್ನೇಹಿತರೆ? ಸೊ ಇದರಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಏನ್ ಜಾಬ್ ಪೋಸ್ಟ್ ಮತ್ತೆ ಇದ್ರದ್ದು ನರ್ಸಸ್ ಮತ್ತೆ ಮೆಡಿಕಲ್ ಆಫೀಸರ್ಸ್, ಲ್ಯಾಬೊರೇಟರಿ ಟೆಕ್ನಿಷಿಯನ್, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಬಗ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೇನೆ ಫುಲ್ ಡೀಟೇಲ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ? ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 26ನೇ ತಾರೀಕು ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಓಕೆನಾ ಸ್ನೇಹಿತರೆ? ತುಮಕೂರು DHFWS, ಓಕೆನಾ ಸ್ನೇಹಿತರೆ? ಓಕೆನಾ, ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಇದು. ಮೆಡಿಕಲ್ ಆಫೀಸರ್ಗೆ 12 ಪೋಸ್ಟ್ ಗಳನ್ನ ಕರೆದಿದ್ದಾರೆ, ನರ್ಸ್ಗೆ 12 ಪೋಸ್ಟ್, ಲೈಬ್ರರಿ ಟೆಕ್ನಿಷಿಯನ್ಸ್ಗೆ 11 ಪೋಸ್ಟ್, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ಗೆ 25 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಇದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ, ಮೆಡಿಕಲ್ ಆಫೀಸರ್ಗೆ MBBS ಆಗಿರ್ಬೇಕು, ನರ್ಸ್ಗೆ ಡಿಪ್ಲೊಮಾ ಮತ್ತೆ BSc ನರ್ಸಿಂಗ್ ಆಗಿರ್ಬೇಕು, ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ಗೆ 10th ಮತ್ತೆ PUC ಆಗಿದ್ರೆ ಸಾಕು ಸ್ನೇಹಿತರೆ. ಡಿಪ್ಲೊಮಾ ಮತ್ತೆ PUC ಮತ್ತೆ 10th ಇದು ಬಂದು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ಗೆ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಏಜ್ ಲಿಮಿಟ್ ಬಂದು ಮೆಡಿಕಲ್ ಆಫೀಸರ್ಗೆ 70 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ. ನರ್ಸ್, ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ಗೆ 18 to 35 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ? ಆದಷ್ಟು ಬೇಗ ಹೋಗಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಓಕೆನಾ ಸ್ನೇಹಿತರೆ? ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನ್, ನೋಟಿಫಿಕೇಶನ್ ವಿಡಿಯೋ ಕೂಡ ಇದರಲ್ಲಿ ತೋರಿಸ್ತೀನಿ. ಓಕೆನಾ? ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. SC/ST ಕ್ಯಾಟಗರಿ 1ಗೆ 5 ಇಯರ್ಸ್, 2A 2B 3B ಅವರಿಗೆ 3 ಇಯರ್ಸ್ ಇರುತ್ತೆ. ಓಕೆನಾ ಸ್ನೇಹಿತರೆ? ಸೊ ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ವಾಕ್ ಇನ್ ನೋಡಿ. ರಿಲೀಸ್ ಡೇಟ್ 18th ಮತ್ತೆ 26th ಲಾಸ್ಟ್ ಡೇಟ್ ಇರೋದು ವಾಕ್ ಇನ್ ಡೇಟ್. ಓಕೆನಾ? ಇದ್ರ ಬಂದು ನೋಟಿಫಿಕೇಶನ್ ಲಿಂಕ್ ಇದೆ. ಈ ನೋಟಿಫಿಕೇಶನ್ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಆಗಿರುತ್ತೆ ಸ್ನೇಹಿತರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ತುಮಕೂರು ಜಿಲ್ಲೆ. ಓಕೆನಾ ಸ್ನೇಹಿತರೆ? ನೇಮಕಾತಿ ಪ್ರಕರಣ ಆಗಿರುತ್ತೆ. ಪ್ರಕಟಣೆ: ತುಮಕೂರು ಜಿಲ್ಲೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅಡಿ PM ಅಭಿಮ್ ಯೋಜನೆಯಡಿ ನಮ್ಮ ಕ್ಲಿನಿಕ್ಗಳಿಗೆ ಕೆಳಕಂಡ ಹುದ್ದೆಗಳು ಷರತ್ತು ಮತ್ತು ನಿಬಂಧನೆಗಳೊಳಗಟ್ಟ ಗುತ್ತಿಗೆ ಆಧಾರ ಮೇಲೆ ಮೆರಿಟ್ ರಿಕ್ವೆಸ್ಟ್ ಅನ್ವಯ ಆಯ್ಕೆ ಮಾಡಲಾಗುವುದು. 26/12/2024 ನೇರ ಸಂದರ್ಶನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ? ಅಮ್ಮನಿಕೆರೆ ಮುಂಭಾಗ, ತುಮಕೂರು ಜಿಲ್ಲೆ. ಓಕೆನಾ ಸ್ನೇಹಿತರೆ? ಈ ಒಂದು ಅಡ್ರೆಸ್ಗೆ ನೀವು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ನೇರ ಸಂದರ್ಶನ ಜಿಲ್ಲಾ ಆರೋಗ್ಯ ಕೇಂದ್ರ ಕುಟುಂಬ ಕಲ್ಯಾಣ ಕಚೇರಿ, ಅಮ್ಮನಿಕೇರಿ ಮುಂಭಾಗ, ತುಮಕೂರು ಜಿಲ್ಲೆ. ಓಕೆನಾ ಸ್ನೇಹಿತರೆ? ಈ ಒಂದು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಕಿರಿಯ ಆರೋಗ್ಯ ಸಹಾಯಕ, ಪ್ರಯೋಗಶಾಲಾ ತಂತ್ರಜ್ಞ, ಸುಶೂದ್ರರು, MBBS ವೈದ್ಯಕೀಯರು, ಇದಿಷ್ಟು ಕರೆದಿರೋದು. ಸೊ MBBS ವೈದ್ಯಕೀಯರು ಡಿಗ್ರಿ ಮುಗಿಸಿರ್ಬೇಕು. MBBS ಅದಾದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕಾಗಿರುತ್ತೆ. ಕನ್ವೆನ್ಷನಲ್ ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್. 70 ಇಯರ್ಸ್ ವರೆಗೂ ಅವರು ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಅವರು ಕೂಡ ಅಪ್ಲೈ ಮಾಡಬಹುದು. ಸೊ ಅದಾದ ನಂತರ BSc ನರ್ಸಿಂಗ್ ಅಥವಾ ಪೋಸ್ಟ್ ಗ್ರಾಜುಯೇಟ್ BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡ್ಕೊಂಡಿರೋರು ಕೂಡ ಅಪ್ಲೈ ಮಾಡಬಹುದು. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಓಕೆನಾ ಸ್ನೇಹಿತರೆ? ಇದು 18ರಿಂದ 35, 38, 40, 40ವರೆಗೂ ಕರೆದಿರೋಂಥದ್ದು. ಓಕೆನಾ ಸ್ನೇಹಿತರೆ? ಆದಷ್ಟು ಬೇಗ ಅಪ್ಲೈ ಹೋಗಿ ಇದನ್ನ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ 26ನೇ ತಾರೀಕಿದೆ. ಪ್ರಯೋಗಶಾಲಾ ತಂತ್ರಜ್ಞರು SSLC ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರಬೇಕು ಮತ್ತು ಕರ್ನಾಟಕ ರಾಜ್ಯ ಮಂಡಳಿ ನೀಡುವ ಪ್ರಯೋಗಶಾಲಾ ತಂತ್ರಜ್ಞ 3 ವರ್ಷ ಡಿಪ್ಲೊಮಾ ಕೋರ್ಸ್ ನ ಉತ್ತೀರ್ಣ ಆಗಿರ್ಬೇಕು ಅಥವಾ ದ್ವಿತೀಯ PUC ನಲ್ಲಿ ಆಗಿ 2 ವರ್ಷ ಪ್ರಯೋಗಶಾಲೆ ಇದರಲ್ಲಿ ಮಾಡಿರ್ಬೇಕಾಗತ್ತೆ. ಪ್ರಯೋಗಶಾಲೆ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಅರಿವೈದ್ಯಕೀಯ ಮಂಡಳಿ ನೋಂದಣಿ ಹೊಂದಿರಬೇಕು. ಓಕೆನಾ ಸ್ನೇಹಿತರೆ? ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ವಯೋಮಿತಿ 18ರಿಂದ 35, 18ರಿಂದ 38, 18ರಿಂದ 40. ಓಕೆನಾ? ಕಿರಿಯ ಆರೋಗ್ಯ ಸಹಾಯಕ ಶಿಕ್ಷಣಕರು ಅಂದ್ರೆ SSLC ಅಥವಾ ತತ್ಸಮ. ಅದಾದ ನಂತರ ಅವರು SSLC ಹೊಂದಿರಬೇಕು ಅಥವಾ SSLC ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೆರಗಡೆಯಾಗಿ ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 3 ವರ್ಷಗಳ ಆರೋಗ್ಯ ನಿಯೋಜಿತ ಡಿಪ್ಲೊಮಾ ಹೊಂದಿರಬೇಕು. ಓಕೆನಾ? ಇದಾದ್ರೂ ಆಗಿರ್ಬೇಕು ಅಥವಾ ಇದಂದ್ರೂ ಆಗಿರ್ಬೋದು, ಅಥವಾ PUC ಆಗಿದ್ರು ಓಕೆ ಸ್ನೇಹಿತರೆ. PUC ಆಗಿ 2 ವರ್ಷ ಡಿಪ್ಲೊಮಾ ಮಾಡ್ಕೊಂಡಿದ್ರು ಕೂಡ ಓಕೆ. ಓಕೆನಾ? ಅವ್ರು ಕೂಡ ಇದನ್ನ ಅಪ್ಲೈ ಮಾಡಬಹುದು. ಓಕೆನಾ? ಮಹಿಳೆಯರಿಗೆ, ಗ್ರಾಮಾಂತರಿಗೆ, ಮತ್ತೆ ಯೋಜನೆರಹಿತರು ಮತ್ತೆ ಇತರೆ ಸಾಮಾನ್ಯ ತೃತೀಯಲಿಂಗ ಅಂಗವಿಕಲ ಎಲ್ಲರಿಗೂ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ.
ಅದಾದ ನಂತರ ನೀವು ಹೇಗೆ ಅಂತ ಹೇಳಿದ್ರೆ ನೋಡಿ, ಕ್ರಮ ಸಂಖ್ಯೆ 2 ಮತ್ತು 4ರ ಹುದ್ದೆ ಅಭಿನಯ ನಿರ್ದೇಶಕರು ಕಂಪ್ಯೂಟರ್ ಲಿಟ್ರೇಚರ್ ಹೊಂದಿರಬೇಕು. ಸೊ ಆ ಅರ್ಜಿ ನಮೂನೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ತಗೊಳ್ತಾರೆ. ತದನಂತರ ಬಂದ ಅಭ್ಯರ್ಥಿಗಳನ್ನು ಪರಿಗಣಿಸುವುದಿಲ್ಲ. ಓಕೆನಾ? 12ನೇ ತಾರೀಕು ಆದ ನಂತರ ನೀವು ಬಂದ್ರೆ ಪರಿಗಣಿಸುವುದಿಲ್ಲ ಅಂತ ಕೊಟ್ಟಿರೋದು. ಮೇಲ್ಕಂಡ ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳು ಲಭ್ಯವಾದಲ್ಲಿ ಮೀಸಲಾತಿ ಅನ್ವಯ ರೋಸ್ಟರ್ ಕಮ್ ಮೆರಿಟ್ ಪ್ರಕಾರ ಸೂಕ್ತ ಅಭ್ಯರ್ಥಿಗಳು ಪ್ರಕಟಿಸಲಾಗುವುದು. ಓಕೆನಾ? ಮೇಲ್ಕಂಡ ನಿಗದಿತ ಹುದ್ದೆಗಳು ಅರ್ಜಿ ಬಂದಲ್ಲಿ ನಿಯಮಾನುಸಾರ ಮೆರಿಟ್ ಕಮ್ ರೋಸ್ಟರ್ ಪ್ರಕಾರ ಆಯ್ಕೆ ಪ್ರಕ್ರಿಯೆ ಜಾರಿಗೊಳಿಸುವುದು. ಓಕೆನಾ? ಅದ ನಂತರ ನೇರ ಸಂದರ್ಶನ. ಆಸಕ್ತ ಅಭ್ಯರ್ಥಿಗಳು ಕೆಳಕಂಡ ಅವಶ್ಯಕ ಪೂರೈಕೆ ದಾಖಲೆಗಳನ್ನು ಮೂಲ ಮತ್ತು ನಕಲು ಪ್ರತಿಗಳು ಅಂದ್ರೆ ಒರಿಜಿನಲ್ ಅಂಡ್ ಜೆರಾಕ್ಸ್ ಎರಡನ್ನು ತಗೊಂಡ್ ಬರ್ಬೇಕು. 26ನೇ ತಾರೀಕು ನೇರ ಸಂದರ್ಶನ ಹಾಜರಾಗಲು ತಿಳಿಸಲಾಗಿದೆ. ಮೇಲ್ಕಂಡ ಎಲ್ಲ NHM ಗಳಿಗೆ ಹುದ್ದೆಗಳಿಗೆ ಸೂಚಿತ ವ್ಯಾನ್ಮತ ಮತ್ತು ROP ಗೆ ಅನುಗುಣವಾಗಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಓಕೆನಾ? ಅಂದ್ರೆ ಇದೇನಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಏನು ಇಂಟರ್ವ್ಯೂ ಕೊಡ್ತೀರಾ ಆ ಟೈಮಲ್ಲಿ ಈ NHM ಗುತ್ತಿಗೆ ಹುದ್ದೆಗಳು, ಓಕೆನಾ, ಇದು ಗುತ್ತಿಗೆ ಹುದ್ದೆಗಳಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ರಾಜ್ಯ ಮಟ್ಟದಿಂದ ಬಂದು ಇದನ್ನ ಕಾಲಕ್ಕೆ ಬರುವ ROP ಗೆ ಅನುಗುಣವಾಗಿ ಬದಲಾವಣೆ ಒಳಪಡುತ್ತದೆ. ಅಂದ್ರೆ ನೀವು ಇನ್ಕ್ರೀಸ್ ಆಗ್ತಾ ಇರ್ತೀರಾ. ಅಂದ್ರೆ ಪ್ರತಿ 2 ವರ್ಷ ಅಥವಾ 1 ವರ್ಷಕ್ಕೆ ಅಂತ ಏನ್ ಗುತ್ತಿಗೆ ತಗೊಳ್ತಾ ಇದಾರೆ, ಸೊ ಈ ಗುತ್ತಿಗೆಗಳಿಗೆ ಪ್ರತಿ ವರ್ಷನೂ ರಿನ್ಯೂವಲ್ ಆಗ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಇದು ಕೊಟ್ಟಿರೋದು. ಓಕೆನಾ ಸ್ನೇಹಿತರೆ? ಈ ಒಂದು ಪಾಯಿಂಟಿನ ಅರ್ಥ. ಅದಾದ ನಂತರ ನೀವು 1ರಿಂದ 10ನೇ ತರಗತಿ ಗ್ರಾಮೀಣಾಭಿವೃದ್ಧಿ ಇದೆಲ್ಲ ನಾರ್ಮಲ್ ವಿದ್ಯಾರ್ಥಿಗಳನ್ನ ನೀವು ಹೊಂದಿರಬೇಕು. ಅಂಗವಿಕಲರಾದ್ರೆ ಅಂಗವಿಕಲ ಪ್ರಮಾಣ ಪತ್ರ ಹೊಂದಿರಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.